ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಕೂಡ ಈ ಕಡೆ ಸತೀಶ್ ಜಾರಕಿಹೊಳಿ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಕೊಟ್ಟಿತ್ತು, ಸಿದ್ದರಾಮಯ್ಯನವರನ್ನ ಇಳಿಸಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಒಂದು ಏನು ಮಾತನ್ನ ಕೊಟ್ಟಿತ್ತು, ಅದೇ ರೀತಿ ಮುಂದಿನ ಮುಖ್ಯಮಂತ್ರಿಯನ್ನಾಗಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಒಂದು ಅಧಿಕಾರಕ್ಕೆ ಬಂದಿದ್ದಾದ್ರೆ ಆ ಟೈಮಿಂಗ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಅಧಿಕಾರವನ್ನು ಕೊಟ್ಟು ನಂತರದಲ್ಲಿ ಸತೀಶ್ ಜಾರಕಿಹೊಳಿಗೆ ಸಿಎಂ ಮಾಡ್ತೀವಿ ಅನ್ನೋ ಭರವಸೆಯನ್ನ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ ಅನ್ನುವಂತ ಲೆಕ್ಕಾಚಾರಗಳು ಹೊರಗೆ ಬೀಳ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಒಂದು ಮಾತು ಆಡಿರುವಂತಹ ಈ ಮಾತನ್ನ ವಿಭಿನ್ನ ಶೈಲಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಏನು ಪೂಜೆ ಮಾಡ್ತಾರೋ, ಇಲ್ಲ ಯಾವುದಾದ್ರೂ ಜ್ಯೋತಿಷನನ್ನ ಕೇಳ್ತಾರೋ, ಇಲ್ಲ ಎಲ್ಲಾದ್ರೂ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೋ, ಅದೆಲ್ಲ ಅವರ ವೈಯಕ್ತಿಕ. ನಾಳೆ 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು, ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಏನು ಮುಖ್ಯಮಂತ್ರಿಯ ಸ್ಥಾನವನ್ನ ವಹಿಸಿಕೊಂಡು ಕಾಂಗ್ರೆಸ್ ಸರ್ಕಾರದ ಒಂದು ಘನತೆ ಗೌರವ ಅದರ ಜೊತೆಗೆ ಜನಗಳಿಗೆ ಒಳ್ಳೆಯ ಅಭಿವೃದ್ಧಿಯನ್ನ ಕೊಟ್ಟು 2028ರಲ್ಲೂ ನಾವೇ ಅಧಿಕಾರಕ್ಕೆ ಬರಬೇಕು, ಅದು ನನ್ನ ಗುರಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರುವಂಥದ್ದು. ಇದನ್ನ ನಾವು ನೋಡಿದಾಗ ನಮಗೆ ಕಂಪ್ಲೀಟ್ ಆಗಿ ಅರ್ಥಪೂರ್ಣವಾಗಿ ಗೊತ್ತಾಗ್ತಿದೆ 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದು ಸತೀಶ್ ಜಾರಕಿಹೊಳಿ ಅವರ ಗುರಿ. ಅಂದ್ರೆ ಈಗ ಹೇಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೋ ಕಾಂಗ್ರೆಸ್ ಹೈಕಮಾಂಡ್, ಅದೇ ರೀತಿಯ ಭರವಸೆಯನ್ನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದೆ ಅನ್ನುವಂತ ಲೆಕ್ಕಾಚಾರಗಳು ಮತ್ತು ಅಲ್ಲಿಯ ಮಾಹಿತಿಗಳು ಹೊರಬೀಳ್ತಾ ಇದೆ. ಆದ್ರೆ ಒಂದಂತೂ ಸತ್ಯ, ಡಿ ಕೆ ಶಿವಕುಮಾರ್ 2 ವರ್ಷ ಮುಖ್ಯಮಂತ್ರಿ ಆದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಲೆಕ್ಕಾಚಾರಗಳನ್ನ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇರೋದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು. ಏನಂತ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ, ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತದ್ದು. ಯಾರೇನು ಮಾಡ್ಕೊಳ್ಳಕ್ಕೆ ಆಗಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಮತ್ತು ಮಾತುಗಳನ್ನ ಮಾತನಾಡ್ತಾ ಇರೋದು ಡಿ ಕೆ ಶಿವಕುಮಾರ್. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ರೀತಿಯಾದಂತಹ ಕೆಪಿಸಿಸಿ ಏನು ಸ್ಥಾನ ಇತ್ತು ಇದನ್ನು ಕೂಡ ತುಂಬಿಕೊಳ್ಳಿಕ್ಕೆ ಆಗ್ಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಸಾಕಷ್ಟು ಹೂಡುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಕ್ಕೆ ಏನು ಕೆಪಿಸಿಸಿ ಸ್ಥಾನದಲ್ಲೇ ಇದ್ರ, ಆ ಸ್ಥಾನದಲ್ಲೇ ಕೂತ್ಕೊಂಡು ಸಿಎಂ ಆದ್ರ ಅನ್ನುವಂತ ಪ್ರಶ್ನೆಗಳು ಸಾವಿರಾರು ರೀತಿ ಹುಟ್ಕೊಳ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವರ ಆತ್ಮೀಯತೆಯನ್ನ ಬೆಳೆಸಿ ಡಿ ಕೆ ಶಿವಕುಮಾರ್ ಅವರು ಸುಮಾರು 4 ರಿಂದ 5 ಬಾರಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಆಗುವಕ್ಕಿಂತ ಮುಂಚೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಬಂದು ಭೇಟಿ ಮಾಡಿದ್ರು ಅನ್ನುವಂಥದ್ದು ಕೂಡ ಸಂಪೂರ್ಣ ವಿಷಯ ಗೊತ್ತಿದೆ. ಯಾಕೆ ಅಂದ್ರೆ ಸತೀಶ್ ಜಾರಕಿಹೊಳಿ ಸಮ್ಮತಿ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತೀನಿ ಅಂತ ಹೊರಟ್ರೆ ಸರ್ಕಾರ ತಟ್ಟಂತ ಬೀಳುತ್ತೆ ಅನ್ನುವಂಥದ್ದು ಅಷ್ಟೇ ಬಲಿಷ್ಠವಾಗಿ ಗೊತ್ತಿತ್ತು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಒಪ್ಪಿಗೆ ತೆಗೆದುಕೊಂಡು 2028ರ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡ ನಂತರ ಈ ಒಂದು ಸರ್ಕಾರ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂನ ಬದಲಿಸ್ತು. ಬೇರೆ ಬೇರೆ ಸ್ಥಾನಗಳಿಗೆ ಬೇರೆ ಬೇರೆ ವ್ಯಕ್ತಿಗಳನ್ನ ತುಂಬಿತು, ಅಧಿಕಾರ ಕೊಡ್ತು. ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಬಹಳ ನಿಗೂಢವಾಗಿತ್ತು. ಈಗ ಸತೀಶ್ ಜಾರಕಿಹೊಳಿ ಒಂದು ಕನಸೇನಂದ್ರೆ 2028ರಲ್ಲಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಬಿಡದೆ ದುಡಿಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟು ಬಿಡದೆ ದುಡಿಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ. ಕಾರಣ ಸತೀಶ್ ಜಾರಕಿಹೊಳಿ 2028ರ ಚುನಾವಣೆಯಲ್ಲಿ ಆರಂಭದಲ್ಲಿ ಮುಖ್ಯಮಂತ್ರಿ ಆಗದೆ ಇದ್ರು, ಮಧ್ಯಾವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಗೆ ಸಿದ್ದರಾಮಯ್ಯನವರನ್ನ ಇಳಿಸಿ ಮುಖ್ಯಮಂತ್ರಿ ಆದ್ರು, ಇದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನ ಇಳಿಸಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅಂತ.
ಅದಕ್ಕೆ ಸತೀಶ್ ಜಾರಕಿಹೊಳಿ ನೇರವಾಗಿ ಕೌಂಟರ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರಿಗೆ ಯಾರು ಜ್ಯೋತಿಷ್ಯ ಹೇಳ್ತಾರೋ ಅಂದ್ರೆ ಜ್ಯೋತಿಷ್ಯರು ಹೇಳಿದ್ದಾರೆ ಇವರೇ ಇನ್ನು 7 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ. ಅದನ್ನೇ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಇವ್ರಿಗೇನು ಜ್ಯೋತಿಷ್ಯವರು ಹೇಳ್ತಾರೋ, ಜ್ಯೋತಿಷ್ಯ ಕೇಳ್ತಾರೋ, ಪೂಜೆ ಮಾಡ್ತಾರೋ, ಇದೆಲ್ಲ ಅವ್ರ ಮನೆಯಲ್ಲಿ ಮಾಡ್ಕೊಳ್ಳಿ, ಅವರ ವೈಯಕ್ತಿಕವಾಗಿ ಇಟ್ಕೊಳ್ಳಿ. ಇಲ್ಲಿ ಅಧಿಕಾರ ಯಾವ ರೀತಿ ನಡೆಸಬೇಕು ಅಂದ್ರೆ 2028 ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ ಅಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೇಗಪ್ಪ ಅಂದ್ರೆ, ನಮ್ಮ ಎಲ್ಲಾ ಅಧಿಕಾರದ ಭವಿಷ್ಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವು ಅದಕ್ಕೆ ಬದ್ರಿದೀವಿ ಅಂತ. ಇದನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಇಲ್ಲ, ಒಳ್ಳೆ ಕಾಲ ಬರುತ್ತೆ, ಶುಭಗಳಿಗೆ ಬರುತ್ತೆ ಅಂತ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡಾಗಿದೆ, ಕೊಟ್ಟೆ ಕೊಡುತ್ತೆ ಸಿಎಂ ಸ್ಥಾನ ಅನ್ನೋದು ಗೊತ್ತಿತ್ತು. ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅದೇ ರೀತಿಯ ಲೆಕ್ಕಾಚಾರ ಇದೆಯಾ? ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ತು. ಈಗ ಅದನ್ನ ಇಡೀ ಕಾಂಗ್ರೆಸ್ನ ಸದಸ್ಯರು, ಇಡೀ ಕಾಂಗ್ರೆಸ್ನ ಪ್ರತಿ ಅಭ್ಯರ್ಥಿಗಳು ನೋಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಅದನ್ನ ಮಾಡುತ್ತೆ, ಅಧಿಕಾರ ಕೊಡುತ್ತೆ ಅಂತ. ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ಅಂತಹ ಅಧಿಕಾರ ಕೊಡ್ತೀವಿ, ಸಿಎಂ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನುವ ಮಾಹಿತಿಗಳ ಪ್ರಕಾರ 2028 ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಹಗಲು ರಾತ್ರಿ ದುಡಿತಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ. ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ದುಡಿತಾರೆ, ಯಾಕಂದ್ರೆ ಅವರು 2.5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಇದು ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಎದ್ದಿರುವಂತಹ ಮುಂದಿನ ಮುಖ್ಯಮಂತ್ರಿಯ ಕಾಳಗ. ಯಾಕಂತಂದ್ರೆ ಈವಾಗಲೇ ಪಟ್ಟು ಬಿಡ್ತಾ ಇರಲಿಲ್ಲ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಮತ್ತು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಬೆಂಬಲವಾಗಿ ನಿಂತ್ಕೊಂಡಿರುವಂತಹ ಶಾಸಕರು ನಮ್ಮ ಸತೀಶ್ ಜಾರಕಿಹೊಳಿನೇ ಮುಖ್ಯಮಂತ್ರಿ ಆಗಬೇಕು ಅಂತ ನಿಂತ್ಕೊಂಡಿದ್ರು. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ, ಸಿದ್ದರಾಮಯ್ಯನವರನ್ನ, ಸತೀಶ್ ಜಾರಕಿಹೊಳಿ ಅವರನ್ನ ಸುಮಾರು 7 ರಿಂದ 8 ಬಾರಿ ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಂಡಿದೆ, ಸತೀಶ್ ಜಾರಕಿಹೊಳಿ ಅವರನ್ನು ಸಹ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಿಂಪಲ್ ಆಗಿದ್ರು ತುಂಬಾ ಡೇಂಜರಸ್ ಪೀಪಲ್, ತುಂಬಾ ಡೇಂಜರ್ ಆಗಿ ರಾಜಕಾರಣವನ್ನ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಓಲೈಸಿಕೊಳ್ಳಿಕ್ಕೆ, ಸತೀಶ್ ಜಾರಕಿಹೊಳಿ ಅವರನ್ನ ಸಮಾಧಾನಗೊಳಿಸಲಿಕ್ಕೆ ಹೈಕಮಾಂಡ್ಗೆ ಕರೆಸಿಕೊಂಡು ಅವರಿಗೆ ಈ ರೀತಿಯಾದಂತಹ ಸೂಚನೆಯನ್ನು ನೀಡಿದ್ದಾರೆ ಅನ್ನುವ ಲೆಕ್ಕಾಚಾರ ಮತ್ತು ಈ ರೀತಿಯ ಮಾಹಿತಿಗಳು. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಪಡೆದ್ರು ಕೂಡ ಅದನ್ನ ಬಹಳ ಆತ್ಮೀಯತೆಯಿಂದ ಸ್ವೀಕಾರ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಡಿಸಿಎಂ ಸ್ಥಾನಕ್ಕೆ ಆಸೆ ಪಡಲಿಲ್ಲ ಸತೀಶ್ ಜಾರಕಿಹೊಳಿ. ಯೋಚನೆ ಮಾಡಿ, ಈಗ ನಾವು ಯೋಚನೆ ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಗುರ್ತ ಆಗ್ತಾ ಇರುವಂತಹ ವಿಚಾರ. ಡಿ ಕೆ ಶಿವಕುಮಾರ್ ಅಂದಾಗ ಎಲ್ರಿಗೂ ಕೂಡ ಕನಕಪುರದ ಬಂಡೆ ತನ್ನ ಆಸೆಯನ್ನ ಕೊನೆಗೂ ತೀರಿಸಿಕೊಳ್ತು, ತನ್ನ ಗುರಿಯನ್ನ ಕೊನೆಗೂ ಡಿ ಕೆ ಶಿವಕುಮಾರ್ ಮುಟ್ಟಿದ್ರು. ರಾಜ್ಯದ ಮುಖ್ಯಮಂತ್ರಿ ಆಗಬೇಕನ್ನೋ ಕನಸನ್ನ ಅವರು ಈಡೇರಿಸಿಕೊಂಡ್ರು ಅನ್ನುವಂಥದ್ದು ಹೇಗೆ ಲೆಕ್ಕಾಚಾರ ಗುರ್ತ ಆಯ್ತೋ, ಅದೇ ರೀತಿ ಬೆಳಗಾವಿಯ ಸಾಹುಕಾರ ಕಿಂಗ್ ಪಿನ್ ಅಂತ ಗುರುತಿಸಿಕೊಳ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಕೂಡ ಅದೇ ಲೆಕ್ಕಾಚಾರದಲ್ಲಿದ್ದಾರೆ. ನೀವು ಹಿಂದೆ ಗಮನಿಸಬಹುದು, ಯಾರನ್ನೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನ ಬಿಟ್ರೆ ಹೈಕಮಾಂಡ್ಗೆ ಅಷ್ಟು ಮುಖ್ಯವಾಗಿ ಹೋಗಿ ಭೇಟಿ ನೀಡಿರೋದು ಮತ್ತು ಹೈಕಮಾಂಡ್ ಕರೆಸಿಕೊಂಡಿರೋದು ಯಾರನ್ನ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ. ಇವರನ್ನ ಬಿಟ್ರೆ ಇನ್ನು ಯಾರು? ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಹಾಗೆ ಈಗ ಮಾಜಿ ಸಿದ್ದರಾಮಯ್ಯ. ಆದ್ರೆ ಅವಾಗ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ವೇಗವಾಗಿ ಹೋಗ್ತಾ ಇದ್ರು ಹೈಕಮಾಂಡ್ಗೆ. ಯಾಕಂದ್ರೆ ಇವರು 3 ಜನ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ ಪಕ್ಷಕ್ಕಿದ್ರು. ಸತೀಶ್ ಜಾರಕಿಹೊಳಿ ಒಪ್ಪಿಗೆ ಕೊಟ್ಟಾದ ಮೇಲೆನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು. ಇದು ಕೂಡ ಅಷ್ಟೇ ಸತ್ಯ, ಬಯಲಿಗೆ ಬರ್ತಾ ಇರುವಂತಹ ವಿಚಾರಗಳು. ಅದಕ್ಕಾಗಿಯೇ ಆತ್ಮೀಯತೆಯಿಂದ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಹೆಗಲ ಮೇಲೆ ಕೈ ಹಾಕಿ ಅಪ್ಪಿಕೊಂಡ್ರು. ಈಗ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತೀವಿ, ಅಲ್ಲಿ ಡಿ ಕೆ ಶಿವಕುಮಾರ್ 2.5 ವರ್ಷ ಮಾಡಿದ್ರೆ ಇನ್ನು 2.5 ವರ್ಷ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಒಂದು ಲೆಕ್ಕಾಚಾರ ಹಾಕಿ ಇಟ್ಕೊಂಡಿದೆ ಅನ್ನುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಎದ್ದಿರುವಂತಹ ಸುದ್ದಿ. ಈಗ
ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕಿಂಗ್ ಪಿನ್ ಯಾವ ರೀತಿಯಾದಂತಹ ರಾಜಕಾರಣವನ್ನ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕಾರಿ ವಿಚಾರಗಳಿದ್ದಿದ್ವು. ಇನ್ನು ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ಲಕ್ಕನ್ ಜಾರಕಿಹೊಳಿ ಕೂಡ ಸಿಡಿದಿದ್ರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಾಗ. ಯಾಕಂದ್ರೆ ನಮ್ಮ ಅಣ್ಣ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ, DK ಶಿವಕುಮಾರ್ ಕೈಗೆ ಹೋಯ್ತಲ್ಲ ಅಂತ. ಆದ್ರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರಿಗೂ 2028ರಲ್ಲಿ ಮುಖ್ಯಮಂತ್ರಿ ಆಗುವ ಭವಿಷ್ಯ ಇದೆ, ಖಂಡಿತವಾಗಿಯೂ ನಿಮಗೆ ಅಧಿಕಾರ ಕೊಡ್ತೀವಿ ಅಂತ ಯಾವಾಗ ಕಾಂಗ್ರೆಸ್ನ ಹೈಕಮಾಂಡ್ ದೆಹಲಿಗೆ 3 ಬಾರಿ ಕರ್ಸ್ಕೊಂಡು ಸತೀಶ್ ಜಾರಕಿಹೊಳಿ ಅವರನ್ನ ಮಾತಾಡಿಸ್ತೋ, ಇವರೆಲ್ಲರ ಜೊತೆಗೆ ಸಿದ್ದರಾಮಯ್ಯನವರನ್ನ, ಸತೀಶ್ ಜಾರಕಿಹೊಳಿ ಅವರನ್ನ, DK ಶಿವಕುಮಾರ್ ಅವರನ್ನ, ಆಗ ಸತೀಶ್ ಜಾರಕಿಹೊಳಿ ಮೌನವ ತಾಳಿದ್ರು. ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಎದ್ದಿರುವಂತಹ ಸುದ್ದಿ ಎಲ್ಲರಿಗೂ ಕೂಡ ಮುಂದಿನ ರಾಜಕಾರಣ 2028ರ ರಾಜಕಾರಣ ಬಹಳಷ್ಟು ರಣರೋಚಕವಾಗಲಿದೆ. ಯಾಕಂದ್ರೆ ರಾಜಕೀಯ ವಿಸ್ತರಣೆ ತುಂಬಾ ದೊಡ್ಡದಾಗಲಿದೆ. ರಾಜಕೀಯ ರಾಜಕಾರಣದಲ್ಲಿ ಬೆಂಕಿ ಹೊತ್ತುರಿಯಲಿದೆ. ಬಿಜೆಪಿ ಕಾಂಗ್ರೆಸ್ನ ನಡುವೆ ನಡೆಯಲಿರುವ ಮಹಾಯುದ್ಧ. ಕಾಂಗ್ರೆಸ್ ಯಾವ ಪಕ್ಷ ಗೆದ್ದು ಬೀಗಲಿದೆ. ಇನ್ನೊಂದು ಕಡೆ ಬಿಜೆಪಿಯಲ್ಲೇ ಎರಡೆರಡು ಬಣಗಳು, ಕಾಂಗ್ರೆಸ್ನಲ್ಲಿಯೂ ಕೂಡ ಬಣಗಳ ಬಡದಾಟ ಶುರು ಆದ್ರೆ ನಿಜಕ್ಕೂ ಕೂಡ 2028ರ ಚುನಾವಣೆ ರಾಜಕೀಯ ರಣರಂಗದಲ್ಲೇ ಒಂದು ಐತಿಹಾಸಿಕ ರಾಜಕಾರಣ ಆಗಲಿದೆ. 2028ರ ಚುನಾವಣೆಯ ಮತ್ತಷ್ಟು ಮಾಹಿತಿಗಳನ್ನು ಲಭ್ಯಪಡಿಸ್ತಾ ಇರುತ್ತೆ YGM ಸರ್ಕಾರ. ನಿಮ್ಮ ಮುಂದೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿ ಮಾಡ್ತೀವಿ. ನೋಡ್ತಾ ಇರಿ, ಮತ್ತಷ್ಟು ಬಗೆದಷ್ಟು ನಿಮ್ಮ ಮುಂದೆ ತರ್ತಾ ಇರ್ತೇನೆ.